ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿವಾಸ್ ದರ್ಶನ್ ಅವರ ಸಿನಿಮಾದ ಒಂದು ಡೈಲಾಗ್. ಆಕ್ಚುಲಿ ಒಂದವ್ರ ಮಾತು ಕೇಳ್ಕೊಳಮ್ಮ, ಒಂದೋ ನಿಮಿಷ ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಅಷ್ಟೇ. ಅಲ್ಲಲ್ಲಲ್ಲಲ್ಲ ಲಕ್ಷ ಬಾ ಒಂದ್ ನಿಮಿಷ ಕೇಳಿಸ್ಕೋಬೇಕಷ್ಟೇ. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನಾನು ನಂಬಿರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಯಾಕಂದ್ರೆ ಅದ್ ಯಾವತ್ ಬರೆದ್ರೆ ಗೊತ್ತಿಲ್ಲಮ್ಮ. ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್. ಕ್ಯಾಡ್ಬರೀಸ್ ಐರಾವತ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಗ ನೋಡೋಣ. ಹೆಣ್ಮಕ್ಳು ಹಾಕೊಳ್ಳೋ ತಕ್ಷಣ ಕುಕ್ಕುವನ್ನೇ ಬಾಟ ಮಾಡಿ ಇಟ್ಕೊಂಡಿದೀವಿ, ಅಂತದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಮೊಲ್ಲಾಜಿಲ್ದೆ ನುಗ್ಗುಡಿತಾ ಇರ್ತೀವಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಮಾ. ಕುಮಾರ್ ಅವರ ಒಂದು ಸಿನಿಮಾ ಧ್ವನಿ. ಆಕ್ಚುಲಿ ಏನಪ್ಪಾ ಅಂದ್ರೆ, ಅಪ್ಪಾಜಿ ಯಾವಾಗ ಹೇಳೋರು, ಯಾವತ್ತಷ್ಟೇ ಊಟನ ವೇಸ್ಟ್ ಮಾಡಬೇಡಿ, ಯಾಕಂದ್ರೆ ರೈತನ ಅದು ಶ್ರಮ, ರೈತ ಈ ದೇಶದ ಬೆನ್ನೆಲುಬು. ನನ್ನ ಒಂದು ಸಿನಿಮಾ ಡೈಲಾಗು, ರಾಜ ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವ ಇರಲಿ ಅನ್ಸೋರು ನಾವಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೇನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ, ಎಲ್ಲಿ ಮಲಗ್ತೀವಿ ಎಲ್ಲಿ ಬದುಕ್ತೀವಿ ಎಲ್ಲ ಬರೆದಿದ್ದಾರೆ, ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ಆರನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳೇ ನಮ್ಮ ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ನಮ್ಮ ಒಂದು 4 ರಾಜಕಾರಣಿಗಳ ಧ್ವನಿಗಳು. ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಮತ್ಯಾರು, ರಸಗುಲ್ಲ ಗೊತ್ತಿಲ್ಲ. ಅಣ್ಣವ್ರಿಗೆ ಕುಮಾರಸ್ವಾಮಿ ಅವ್ರು ಕೇಳಿ, ಸರ್ ಕರಿಮಣಿ ಮಾಲೀಕ ಯಾರು? ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರ್ದು. ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಆದ್ರಿಂದ ಕರಿಮಣಿ ಮಾಲೀಕ ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರನ್ನೇ ಕೇಳಿ, ಬರ್ತೀನಿ ಬ್ರದರ್. ಸಿದ್ದರಾಮಯ್ಯನವ್ರ ಹತ್ರ ಸರ್ ಕರಿಮಣಿ ಮಾಲೀಕ ಯಾರು? ಏಯ್ ಒಡರಿ ಕಪಾಲ್ಕ ಅವ್ರಿಗೆ, ಏಯ್ ಕಳಿಸಾಚಗ ಅವನ್ನ. ಏಯ್ ಯಾವನ ಹೌದೌಲಿ ಅನ್ನೋನು, ಏನ್ ಕುಡಿದ್ಬಿಟ್ಟು ಬಂದಿದೆಯಾ ಮುದೇವಿ? ಏಯ್ ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಏನಪ್ಪ ನಿಂದು ನಿಂಗರಾಜು? ಧರ್ಮಸ್ಥಳಕ್ಕೆ ಹೋದ ನಿಂತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡ್ಬಿಟ್ಟು ಹೆಂಗಸರು ಮನೇಲಿ ಇರ್ತಾ ಇಲ್ಲ, ಎಲ್ಲ ಬಸ್ಸತ್ಕ ಹೋಯ್ತಾವ್ರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅನ್ಕೊಂಡು. ನಾವು ಮನೇಲಿ ಊಟಕ್ಕೆ ಏನ್ ಮಾಡಿದ್ವು ಗಂಡಸರು, ಹೆಂಗಸರೇ ಇಲ್ಲ. ಏಯ್ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸರು ಎಲ್ಲಿಗ್ರಿ ಹೋದರು? ಎಲ್ಲ ದೇವಸ್ಥಾನಕ್ಕೆ ಹೋಯ್ತಾರೆ, ಇಲ್ಲ ತವ್ರ ಮನೆಗೆ 2 ಸತಿ ಹೋಗಿ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ಅದಕ್ಕೆ ನಾವು ಅವ್ರಿಗೆ ಫ್ರೀ ಬಸ್ ಮಾಡಿಲ್ಲ. ನೋಡಪ್ಪ, ಕರಿಮಣಿ ಮಾಲೀಕ ಗೊತ್ತಿಲ್ಲ, ಅಲ್ಲಿ ಯಡಿಯೂರಪ್ಪ ಕೂತಾರೆ, ಕೇಳು ಹೋಗು. ಯಡಿಯೂರಪ್ಪ ಹತ್ರ ಹೋದ್ರು, ಸರ್ ಕರಿಮಣಿ ಮಾಲೀಕ ಯಾರು? ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ. ಯಾರೇ ನಿಮ್ಮನ್ನು ಕಳಿಸಿದ್ದು? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ ನಲ್ಲಿ ಇದ್ದೆ, ನನ್ನ ಮುಂದೆ ಬಂದು ಕರಿಮಣಿ ಬಿಳಿಮಣಿ ಅಂತ ಕೇಳ್ತಾರೆ, ನಾಚಿಕೆ ಆಗೋದಿಲ್ವೇನೋ? ಯಾರು ನಿಮ್ಮನ್ನು ಕಳಿಸೋದು? ಸರ್ ಹೌದಾ ಹುಲಿ ಅವರು. ಯಾರು ಯಾವ್ದಾ ಹುಲಿ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾ ಹುಲಿ ಅಲ್ಲ ಸ್ವಾಮಿ, ನಾನು ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅವ್ರಾದ್ರು ಅಂತೂ ಇಂತೂ ಸಿಕ್ಬಿಟ್ಟ, ಕರಿಮಣಿ ಮಾಲೀಕ ರಾಹುಲ್ ಅಂತ. ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ, ಏನ್ ಹೇಳ್ತೀರಂತ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಅವ್ರ ಹತ್ರ ಹೋಗಿ ಕೇಳಿದ್ರು, ಸರ್ ಏನ್ ಹೇಳ್ತೀರಾ? ಅಬ್ಬಬ್ಬ ಲಾಟ್ರಿ ಏನ್ ಸರ್ ಇದು? ಕರಿಮಣಿ ಮಾಲೀಕ ಅಂದರಾಗಿದ್ದಾನ್ರಿ 24 hours. ಅದಿರ್ಲಿ, ಕನ್ನಡ ರಾಜ್ಯೋತ್ಸವ ಎಷ್ಟು ಚೆನ್ನಾಗಿ ಮಾಡಿದ್ರು ಇನ್ಫೋಸಿಸ್ ಅಲ್ಲಿ, ವಿಜಯೋತ್ಸವ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸರಿ ಕ್ಯಾಮ್ರಾ ಮಾಡಮ್ಮ, ಝೂಮ್ ಹಾಕೋ, ಅಲ್ಲಿ ಕಚ್ಚೋದು ಅಲ್ಲಿ ಕಾಣ್ಬೇಕು ನೋಡಿ. ಆ ಕಡೆ ಇಟ್ಟೆ ನೋಡ್ತಾ ಇಲ್ಲ, ದೇವಾಲಯ ಮಾತಾಡ್ತಾರೆ ನಿಂಗೆ. ಓಕೆ ಥ್ಯಾಂಕ್ ಯು. ಆಮೇಲೆ ಶಮರಾಜಪೇಟೆ ಬಾ, ಒಳ್ಳೆ ಬಿರಿಯಾನಿ ಕೊಡ್ತೀನಿ. ನಾನು ಹೇಳ್ತಾ ಇದ್ದೀರಿ, ಇಂಥ ಕಾರ್ಯಕ್ರಮ ಇಂದು ನಾವು ದೇಶ ಕಟ್ಟಿರೋದು ಯಾರು ಕಟ್ಟಿರೋದು? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಚಪ್ಪಾಳೆ ಕಟ್ಬೇಕು ನೀವು, ನಮ್ದು ದೇಶ ನೋಡಿ. ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ಏನೇನು ಹಾಕೊಂಡು ನೋಡ್ತಾ ಇದ್ದಲ್ಲ, ದೇವಾಲಯ ಮಾತಾಡ ಮಿಸ್ಟರ್ ನಿನ್ ಜನ್ಮಕ್ಕೆ ಹೋಗು. ಅಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಕೊನೆಯದು ಒಂದು 3 ಧ್ವನಿಗಳು. ಅದರಲ್ಲಿ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇನ್ಫೋಸಿಸ್ ನಮ್ಮದು. ಇಲ್ಲಿ ಕನ್ನಡಿಗರೇ ಅತಿ ಹೆಚ್ಚು ಕೆಲಸ ಕೊಟ್ಟಿದ್ದಾರೆ, ಆದ್ರಿಂದ ಇನ್ಫೋಸಿಸ್ ನಮ್ದು. ಒಡೆಯರಿ ಒಂದು ಚಪ್ಪಾಳೆ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ಎಲ್ಲರೂ ಕೂಡ ನಿಮ್ಮ ಕ್ಯಾಂಪಸ್ ಅಂತ ಏನ್ ಹೇಳ್ತೀರಿ,
ಈ ಆವರಣದಲ್ಲಿ ಹೆಚ್ಚಾಗಿ ಕನ್ನಡ ಬಳಸಿ ಬೆಳೆಸಿ ಉಳಿಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತ್ ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನ್ ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೀವು ಶೌಚ ಬಂದಂತವ್ರೆ. 2 ಧ್ವನಿಗಳು, ಒಂದು ಮಾಜಿ ಪ್ರಧಾನಿ, ಒಂದು ಹಾಲಿ ಪ್ರಧಾನಿ, 2 ಧ್ವನಿಗಳ ನಂತರ ಮುಂದಿನ ಕಾರ್ಯಕ್ರಮ. ಯಾಕಂದ್ರೆ ನನಗೂ ಟೈಮ್ ಬಹಳ ಕಡಿಮೆ ಕೊಟ್ಟಿದ್ರು. ಅಷ್ಟರಲ್ಲಿ ಎಷ್ಟು ಬೇಗ ಆಗಿತ್ತು ಅಷ್ಟು ಬೇಗ ಮುಗಿಸ್ತಾ ಇದ್ದೀನಿ. ಇರ್ಲಿ. ರಂಗಾಯಣ ರಘು ಯಾವ್ದು ಅಶರೀರವಾಣಿ ಬಂತಲ್ಲ, ಎಲ್ಲ ಸದ್ಯ ನಮ್ಮ ಚಿಕ್ಕಪ್ಪನ ವಯಸ್ಸು ಅಂತ ಕೇಳಲಿಲ್ವಲ್ಲ. ರಂಗಾಯಣ ರಘು ಅವ್ರದ್ದು ಬೇಕಂತ ಈಗ ಹೇಳ್ಬಿಡ್ತೀನಿ ನೋಡಿ. ರಂಗಾಯಣ ರಘು ಅವರು ತಲೆ ಬಜ್ಗಳಿ ಪೌಡ್ರಗಳಿ ದುನಿಯಾ ತುಂಬಾ ಕಾಸ್ಟ್ಲಿ. ಇಲ್ಲಿ ಕೈ ತರ್ಸು, ಕೈ ರೇಖೆಗಳೆಲ್ಲ ಅಳ್ಸೋಗಿದೆಯಲ್ಲ. ಜಾಸ್ತಿ ಮೊಬೈಲ್ ನೋಡ್ಬಿಡ್ಕೊಂಡ್ರೆ ಮೊಬೈಲ್ ನೋಡ್ತಾ ಕೈಯಲ್ಲಿ ತಳ್ಳಿ ರೇಖೆಗಳೆಲ್ಲ ಅಳ್ಸೋಗಿದೆಯಪ್ಪ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ರೆ, ಇಲ್ಲ ಅಂತಂದ್ರೆ ಬಹಳ ಕಷ್ಟ. ಯಾರ್ಯಾರಿಗೆ ಮದುವೆ ಆಗಿಲ್ಲ 30-35 ಹೆಣ್ಣು ಸಿಕ್ಕಿಲ್ಲ ಅಂತಾರೆ, ಅವ್ರಿಗೆಲ್ಲರಿಗೂ ನಮ್ಮ ದತ್ತಣ್ಣ ಬಂದಿದ್ದಾರೆ. ಅವರೇ ಒಂದು ಟಿಪ್ಸ್ ಕೊಡ್ತಾರೆ. ದತ್ತಣ್ಣ ಪಕ್ಕ ಅಂತ ಒಂದು ಟಿಪ್ಸ್ ಕೊಟ್ಬಿಡಿ. ನಮ್ಮ ದತ್ತಣ್ಣ ಅವ್ರು ಹಿರಿಯ ನಟ, ಅವ್ರು ಒಂದು ಟಿಪ್ಸ್ ಕೊಡ್ತಾರೆ. ಯಾರಿಗೆ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಯೋಚನೆ ಮಾಡಬೇಡ್ರಿ. ಅವ್ರು ಹೇಳ್ತಾರೆ ನೋಡಿ, ನೋಡ್ರ ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾರ್ಯಾರು ಮದುವೆ ಆಗಿಲ್ಲ ಹೆಣ್ಣು ಸಿಕ್ಕಿಲ್ಲ ಅನ್ನೋರು ಯೋಚನೆ ಮಾಡಬೇಡಿ. ನನಗೂ ಮದುವೆ ಆಗಿಲ್ಲ, ನಾನು 80 ವರ್ಷದ ಆಸುಪಾಸಿನಲ್ಲಿದ್ದೇನೆ. ಮದುವೆಗೆ ಮುಂಚೆ ನಮ್ಮ ಲೈಫು ಗಂಡು ಮಕ್ಕಳದು ಜಾಲಿ ಫುಲ್ ಜಾಲಿ. ಮದುವೆ ಆಗಿ 4 ಮಕ್ಕಳಾದ ಮೇಲೆ ಖಾಲಿ ತುಕಾಲಿ. ಮದುವೆ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಜೆಂಟಲ್ಮೆನ್, ನಿಮಗೆ ಮದುವೆ ಆಗಿದೆಯಾ? ಮಾತ್ರೆ ತಗೊಳ್ಳಿ, ಒಳ್ಳೇದಾಗಲಿ. ಯಾವ ಮಾತ್ರೆ ಅಂತ ಕೇಳಬೇಕು. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ. ಮದುವೆ ಆದವರು ಮದುವೆ ಆಗಿ 50 ವರ್ಷ ಆದಮೇಲೆ ಹೆಂಡ್ತಿರ್ನ ಮೊಬೈಲ್ ನಂಬರ್ಲಿ ಏನಂತ ಸೇವ್ ಮಾಡ್ಕೊಳ್ತಾರೆ ಗೊತ್ತಾ? ಅವ್ರ ಹೆಸರನ್ನ ತಲೆನೋವು ಅಂತ, ಅನಾಸಿನ್ನು ಅಂತ. ಅದಕ್ಕೆ ಮಾತ್ರೆ ತಗೊಂಡ್ರ ಅಂದೆ. ಇಲ್ಲಾಂದರೆ ತಗೊಂಡೋಗಿ, ಒಳ್ಳೇದಾಗಲಿ. ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ, ಬರ್ತೀನಿ. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ ಬಂದ್ರೆ ನಿದ್ದೆ ಮಾಡಲ್ಲ. ಇನ್ನು ಈ ದೇವೇಗೌಡ ಬದುಕಿದಾನ್ರಿ, ಬದುಕಿದಾನೆ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಈ ಗೆಟ್ ಲಾಸ್ಟ್ ಇಡಿಯಟ್, ಯಾವ್ದು ನಾನ್ ಸೆನ್ಸ್. ವಿಚಾರ ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಜಂಕ್ ಫುಡ್ ತಿನ್ಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भारतीय भारत देश में भाषा ने धर्म ने भारत एक भारत श्रेष्ठ भारत, एक भारत स्वच्छ भारत, सबका साथ सबका विकास. देवेगौड़ा जी, ನಮ್ಮ ಅಪ್ಪನಾಡಿ ಹಿಂದಿ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಶುಭಾಶಯ ಕೇಳಿ. ಎಲ್ಲ ಇನ್ಫೋಸಿಸ್ ಕನ್ನಡಿಗರಿಗೆ ವಿಜಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ಬಾಯ್ ಅವ್ರ ಬಹನ ಎಲ್ಲ ಸರಿ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ಮೋದಿ ಅವರೇ, ನೀವು ಹೋದಲ್ಲಿ ಬಂದಲ್ಲಿ ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಯಾಕಂದ್ರೆ 3 ವರ್ಷದ ಹಿಂದೆ ರಾಜ್ಯದಲ್ಲಿ ಎಲೆಕ್ಷನ್ ಆದಾಗ ಕರ್ನಾಟಕದಲ್ಲಿ ನೀವು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬಂದು ರೋಡ್ ಶೋಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ. ಈ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ ನೋಡಿ. ಮೊನ್ನೆ ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನೂ ಮಾಡೋಕ್ಕಾಗುವುದಿಲ್ಲ. ದೇವೇಗೌಡ ಜಿ ಕೆ ಅಚ್ಚಾ ಹೈ ಆಪ್ಕೋ. ಇದೇನು ಹೇಳ್ತವ್ರಿ ಇವರು?
चाहिए आपको? ನಾನು ಚಾ ಕುಡಿಯಲ್ಲೋ, ಕಾಫಿ ಮಾತ್ರ. अच्छा तमाश देवेगौड़ा जी, क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲೋ, ರಾಗಿ ಮುದ್ದೆ ಬಾತ್. ನೀವೇನು ಇಲ್ಲಿ ಬಂದದ್ದು? ನಮ್ಮ ಜಾಗಕ್ಕೆ ನೀವು ಬರ್ಬೋದು, ನಿಮ್ಮ ಜಾಗಕ್ಕೆ ನಾವು ಬರೋಂಗಿಲ್ವಾ? ಹಾಗಾದ್ರೆ ಈಶ್ವರನ ಹೂದೋಟ ತೋರಿಸ್ತೀರಾ? ನಾವು ಈಶ್ವರ ಹೂದೋಟಕ್ಕಿಂತ ಮುಂಚೆ ಮೈಸೂರಿಗೆ ಹೋಗಿ ವಿಷ್ಣುವಿನ ಹೂದೋಟ ನೋಡಿ. ವಿಷ್ಣುವಿನ ಹೂದೋಟ? ವಿಷ್ಣು ಅಂದ್ರೆ ಯಾರು? ನಾರಾಯಣ ಮೂರ್ತಿ ಅವರ ಇನ್ಫೋಸಿಸ್, ಅದೇನೆ. ಅದನ್ನ ನೋಡಿ ಬನ್ನಿ ಒಮ್ಮೆ, ಆಮೇಲೆ ನಮ್ಮ ಈಶ್ವರನ ಹೂದೋಟ. ನಿಮ್ಮ ಆಚರಣೆ ಬಂಧುಗಳೆಲ್ಲ ಬಂದ್ ಮಾಡಿಸ್ತೀನಿ. ನಿನ್ನ ಅಪ್ಪನ ಕೊಟ್ಟಿದ್ರೆ ಮಾಡ್ಸ. ಹಂಗೆ ಹೋಗ್ಬಿಟ್ರು, ಮಾಡಿಸ್ಲಿಲ್ಲ. ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವರ ಒಂದು ಧ್ವನಿ. ಹೇಳ್ರಪ್ಪ, ಹೇಳ್ರ. ನಮ್ಮ ಹುಡುಗರು ಆಗ್ಲೇ ಹೋಗ್ಬಿಟ್ಟು ಟೈಮ್ ಆಯ್ತು ಅಂತ. ಇಲ್ಲ, ಚಾನ್ಸೇ ಇಲ್ಲ, ನೋವೇ. ಇಂಥ ಒಂದು ಕಂಪನಿ ಲಕ್ಷಾಂತರ ಜನ ಕೆಲಸ ಕೊಟ್ಟಿರೋದು ನಮ್ಮ ಇನ್ಫೋಸಿಸ್. ಬಹಳ ಸಂತೋಷ. ಎಲ್ಲ ಮುಖ್ಯಸ್ಥರು ಬಂದಿದ್ರು, ನನಗೂ ಬಹಳ ಸಂತೋಷ ಆಯ್ತು. ನೀವು ಬರ್ಬೇಕು. ಯಾವನ್ನ ಸೈಡಲ್ಲಿ ಮಾತಾಡೋಣ, ಅವನು ಹೇಳ್ತಾನೆ ಅಣ್ಣ ಪಾರ್ಟಿ ಅಂತ. ಇಲ್ಲ, ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡಿದು ಲಿವರ್ ಔಟ್, ಆಮೇಲೆ ಹೆಂಡತಿ ಮನೆ ಇರೋದೇ ಡೌಟು. ಹುಷಾರ್. ಎಲ್ಲರಿಗೂ ನಮಸ್ಕಾರ, ಬರ್ತೀನಿ. ಆಗ ಮೈಸೂರಿನ ಸುಪುತ್ರ ವಿಷ್ಣು ದಾದಾ, ನಮ್ಮ ವಿಷ್ಣುವರ್ಧನ್. ಒಂಚೂರು ಲೈಟ್ ಎಕೋ ಇರಲಿ. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರನಲ್ಲೇ ಇಲ್ಲ. ಈ ಕದಂಬ ಕರೆಂಟ್ ಇದ್ದಾಗ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ದಟ್ ಇಸ್ ಕದಂಬ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಾನು ಹೇಳ್ತಾ ಇದ್ದೆ, ದೇವ್ರು ಯಾವಾಗ್ಲೂ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಇರ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಸುಖದ ಮೇಲೆ ಸುಖ ಕೊಡ್ತಾ ಇರ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಡ್ತಾನೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಈ ಹಾಡ್ನಲ್ಲಿ ಹೇಳಿದ್ದೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ನಾನು ಹೇಳೋದಿಷ್ಟೇ, ಅಂಗೈ ಅಗಲ ಜಾಗ ಈ ನಿಮ್ಮ ವಿಷ್ಣು ದಾದಾಗೆ ಬೆಂಗಳೂರಿನಲ್ಲಿ ಸ್ಮಾರಕ ಮಾಡೋದಕ್ಕೆ ಕೊಟ್ರಾ? ಇಲ್ಲ. ಅವನ್ ತಪ್ಪು ಮಾಡ್ದ, ಇವನ್ ತಪ್ಪು ಮಾಡ್ದ, ನಾನೇನಯ್ಯ ತಪ್ಪು ಮಾಡ್ದೆ? ನಾನೇನ್ ತಪ್ಪು ಮಾಡ್ದೆ? ಆದ್ರೆ ನಾನು ಹೇಳೋದಿಷ್ಟೇ, ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ಈ ನಿಮ್ಮ ವಿಷ್ಣು ದಾದ ಇನ್ನು ಬದುಕಿದ್ದೀನಿ, ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಹೌದಾ? ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಕಾಂಚನ ಕೋಪವೇ. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಈ ನಿಮ್ಮ ಶಂಕರನಾಗ್ ಯಾವತ್ತೂ ನಿಮ್ ಜೊತೆನೆ ಇರ್ತಾರೆ. ಶಂಕರಣ ಅಂದ ತಕ್ಷಣ ಚಪ್ಪಾಳೆ ತಿರ್ತೀರಾ, ಶಂಕರಣ ಅಂದ ತಕ್ಷಣ ಆಟೋ ನೋಡ್ತೀರಾ. ಮತ್ತೆ ಕೆಲವರು ಕೇಳಿದ್ರು, ಶಂಕರನಾಗ್ ಅವರೇ ನೀವಿದ್ದಿದ್ರೆ ಕನ್ನಡ ಚಿತ್ರರಂಗ ಟಾಪ್ ಅಲ್ಲಿ ಇರ್ತಾ ಇತ್ತು ಅಂತ. ಇವತ್ತು ಕೇಳ್ತೀನಿ, ನಮ್ಮ ಕನ್ನಡ ಚಿತ್ರರಂಗ ಟಾಪ್ ಅಲ್ಲಿ ಇದೆ. ಕಾಂತಾರ, ಕಾಟೇರ, KGF, ರಾಜ್ಕುಮಾರ್ ಅಂತ ಸಿನಿಮಾ ಬಂದಿಲ್ವಾ? ಸೋ ಫ್ರಮ್ ಸೋ ಹೊಸಬರದಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿಲ್ವಾ? ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಶ್ರೀಮಂತವಾಗಿದೆ. ಶಂಕರಣ್ಣ ಅವರೇ, ನಿಮ್ಮ ಸ್ಮಾರಕ ಎಲ್ಲಿ ಅಂತ ಎಲ್ಲರೂ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲ ಹುಡುಕಬೇಡಿ. ನೀವು ಆಟೋ ಹೊತ್ಬೇಕಾದ್ರೆ ಹಿಂದಿನ ಮುಂದೆ ನನ್ನ ಫೋಟೋ ಹಾಕೊಂಡಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳ್ತಾ ಅದು ಮಾತ್ರ ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲ್ಲ ಚೂರು ಮಾನಿಟರ್ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಇದೀಗಿರ್ತಿ ಹೆಂಗ್ ಮಾಡೋದಂದೆ? ಬನ್ನಿ ಜನರೇ, ಬನ್ನಿ. ಓ ಅಂದೆ, ಆಮೇಲೆ ಕರ್ಕೊಂಡೋಗ ನನ್ನ ಓ ಅನಿಸ್ತಾರೆ, ಹೋಗಪ್ಪ ಅಂದೆ. ನೋಡಿ, ಏನು ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಮೊದಲೊಂದ್ಸರಿ ಬಂದಿದ್ದಾಗ ಸುಧಾಮ ಅವರಿದ್ರು, ಸುಧಾಮೂರ್ತಿ ಅವರಿದ್ರು. ಅವ್ರು ಹೇಳಿದ್ರು, ರೇಡಿಯೋದೊಂದು ಕಾರ್ಯಕ್ರಮ ನೀವು ಕೇಳಿರ್ತೀರಿ, 13 ವರ್ಷ ಮಾಡಿದೆ, ಅದು ಇವಾಗ ಸ್ಟಾಪ್ ಆಗಿದೆ ಈ ವರ್ಷದಿಂದ. ಟೈಗರ್ ಸುಧೀರ್ ಧೀರೇಂದ್ರ ಅಂತ. ಬೆಂಗಳೂರಿನಲ್ಲಿ ಕನ್ನಡದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೊಂದು ಜೋಕ್ ಮಾಡ್ತಾ ಇದ್ದೆ, ಅದು ಎಲ್ಲರೂ ಕೇಳಿರ್ತೀರಿ. ಪ್ರಭಾಕರ್ರು ನೋಡ್ಲ, ಇವತ್ತು ಇನ್ಫೋಸಿಸ್ ನಲ್ಲಿ ವಿಜಯೋತ್ಸವ ಆಯ್ತಾ ಇದೆ ಕಣ್ಲ. ವಿಜಯದಶಮಿ ಕನ್ನಡ ರಾಜ್ಯೋತ್ಸವ ಮಿಕ್ಸ್ ಮಾಡಿಕೊಂಡು ವಿಜಯೋತ್ಸವ ಮಾಡ್ತಾವ್ರಿ. ಲೇ ಟೈಗರ್ ಪ್ರಭಾಕರ್ರು, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂತಂದ್ರೆ ಯಾರಲ್ಲ? ಧೀರಣ್ಣ, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದ್ರೆ ಯಾರು? ತಮಿಳ್ನವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದವ್ರ ಜೊತೆ ಬಂದು ಇಂಗ್ಲಿಷಲ್ಲಿ ಮಾತಾಡ್ತಾರಲ್ಲ, ಅವರೇ ನಿಜವಾದ ಕನ್ನಡಿಗರು ಬೆಂಗಳೂರಿನಲ್ಲಿ. ಇರ್ಬೋದು ಕಣಪ್ಪ,
ಬೆಂಗಳೂರಿನಲ್ಲಿ ನೀನು ಯಾವುದೇ ಭಾಷೆ ಮಾತಾಡು ಆ ಭಾಷೆಯಲ್ಲಿ ಮಾತನಾಡಿಸ್ತಾರೆ ಕಂಡ್ಲ. ಇಬ್ರು ಕನ್ನಡಿಗರು ಸೇರ್ಕೊಂಡ್ಬಿಟ್ರೆ ಬರೀ ಇಂಗ್ಲೀಷ್ಲಿ ಟಚ್ ಪುಷ್ ಅಂತವೆ. ನಮ್ಮ ಕನ್ನಡನ ಕನ್ನಡದವ್ರಿಗೆ ಮಾತಾಡೋಕ್ಕಿಲ್ಲ. ಲೇ ಸುಧೀರ್ರು, ನಿಜವಾದ ಕನ್ನಡಿಗರು ಅಂದ್ರೆ ಯಾರಪ್ಪ? ಎಲ್ಲ ಚಿಣಮಣಿಕೆ ಈ ಮಚ್ಚೇಶ್ವರ ಕುಂಬೇಶ್ವರ ಬಂದ ಮೇಲೆ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಾಜನಗಳೇ, ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತ ಅಂದ್ರೆ ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಫೇಲ್ ಮಾಡ್ಕೊತಾ ಇದ್ರು ಅವರೇ ನಿಜವಾದ ಕನ್ನಡಿಗರು. ಏನ್ ಹೇಳ್ತೀರಿ? ಬೇಡ ಕಣ್ರಪ್ಪ, ಈ ಮೂಡಿ ಇದ್ರ ಮಾತು ಕೇಳ್ಕೊಂಡು ಇಂಗ್ಲಿಷ್ ಫೇಲ್ ಮಾಡ್ಕೊಂಡು ಕನ್ನಡಿಗರು ಅನ್ಬೇಡಿ. ನಾವು ಮಾತಾಡಿದ್ದು ತಮಾಷೆಗೆ. ಶಿವನೇ ಶಂಭುಲಿಂಗ ಬೇಕು. ನಾನು ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದೆ. ಈ ನನ್ನ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪುಗೆ ನೀವುಗಳ ದೇವರು ಅಂತ ಹೇಳಿದ್ರಲ್ಲ. ಇಲ್ಲ, ನಾವ್ಯಾರು ದೇವರಲ್ಲ, ನಟರು ಅಷ್ಟೇ. ನಿಮ್ಮನ್ನೆಲ್ಲ ರಂಜಿಸೋದೇ ನಮ್ಮ ಉದ್ದೇಶ. ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ಕನ್ನಡ ಭಾಷೆನ ಬಳಸಿ ಬೆಳೆಸಿ ಉಳಿಸಿ ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಅದಕ್ಕೆ ಮೊನ್ನೆ ಒಂದ್ ಕಡೆ ಹೋಗಿದ್ದೆ, ಇದೇ ತರ ಆಯೋಜಕರು ಹೇಳ್ಬಿಟ್ರು, ಮಿಮಿಕ್ರಿ ಗೋಪಿ ಅವ್ರು ಯಾವ ವಾಯ್ಸ್ ಬೇಕ್ರಿ ನಿಮ್ಗೆ? ಎಲ್ಲ ಮಾಡ್ತಾರೆ ಕರ್ನಾಟಕದಲ್ಲಿ ನಂಬರ್ 1. ಅದು ಏನೇನೋ ಹೇಳ್ಬಿಟ್ರು, ನಿಮ್ಮ ವಾಯ್ಸ್ ಬೇಕಾ ಅಂತ. ಅದು ಯಾರೋ ಕುಡಿದ್ಬಿಟ್ಟು ಸೈಡಲ್ಲಿ ಬಂದಿದ್ದ. ಅಲೋ ಅಂದ. ನಾನು ಅಂದೆ, ನಾನು ಆ ಟೈಪ್ ಅಲ್ಲ ಅಂದ. ನೀನು ಯಾವ ಟೈಪ್ ನನಗೇನು ಗೊತ್ತು. ನೀನು ಅಂದೆ, ನಾನು ಅಂದಿಂದೆ. ಅಲ್ಲ ಬಾಯ್ಲೆ ಅಂದ. ಏನು ಅಂದೆ? ಎಲ್ಲರೂ ವಾಯ್ಸ್ ಮಾಡ್ತೀಯಾ? ಗೊತ್ತಿರೋಷ್ಟು ವಾಯ್ಸ್ ಮಾಡ್ತೀನಪ್ಪ. ಮತ್ತೆ ಅಣ್ಣ ಹೇಳ್ದ ಎಲ್ಲ ವಾಯ್ಸ್ ಮಾಡ್ತಾರೆ ಅಂತ. ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡು ಅಂದ. ನಿಮ್ ಚಿಕ್ಕಪ್ಪ ಯಾರು? ರಾಜಗೌಡ ಮಾಜಿ ಚೇರ್ಮನ್ ಮಾಡಲೇ ಎಂದ. ನಾನು ಇವ್ರು ಚಿಕ್ಕಪ್ಪ ರಾಜಗೌಡ ಬನ್ನಿ ಸರ್ ನಿಮ್ಮ ವಾಯ್ಸ್ ಕೇಳ್ಕೊಂಡು ಮಾತಾಡ್ತೀನಿ ಅಂದ್ರೆ ಏನ್ ಅನ್ಬೇಕು ಅವನು? ನೀನು ಕರೆಕ್ಟ್ ತಕ್ಷಣ ಸ್ಟೇಜ್ ಮೇಲೆ ಬಂದು ಮಾತಾಡ್ಬಿಡ್ಬೇಕಾ? ಅಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ? ಅವ್ರ ಸತ್ತು 30 ವರ್ಷ ಆಯ್ತು, ನಾನೆಲ್ಲ ಹುಡುಕ್ಲಪ್ಪ. ಇನ್ನೊಂದ್ ಕಡೆ ಹೋದೆ, ನರಸಿಂಹರಾಜ್ ಅವ್ರು ವಾಯ್ಸ್ ಮಾಡಿ ಅಂದ್ರು. ಹಿರಿಯ ನಟ ನರಸಿಂಹರಾಜ್ ಅವರ ಆಯ್ಸು. ಖುಷಿ ಆಯ್ತು ನನಗೆ. ತಕ್ಷಣ ಶುರು ಹಚ್ಕೊಂಡ್ಬಿಟ್ಟೆ. ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ಯಾಗೊಟ್ಟು ಬಿಟ್ಟಿದ್ದಾನೆ. ಮಾತಾಡು ನೀನು ಮಾತಾಡಲಿಲ್ಲ ಅಂದ್ರೆ ಕಪ್ಪನ ಕಾಯಿಸಿ ಬರ ಎಳೆದು ಬಿಡ್ತೀನಿ. ಮಾತಾಡಲ್ವಾ ಪ್ರಕಾಶ? ಎಲ್ಲಿಗೋಗಿದ್ದೆ? ಅಯ್ಯೋ ಅಂದೆ. ಸುಮಾರು 4 ಜನ ಗೊತ್ತಿರೋರು ಚಪ್ಪಾಳೆ ತಟ್ಟಿದ್ರು. ಯಾಕಂದ್ರೆ ಹಿರಿಯ ನಟರು ಎಲ್ಲರೂ ಮರ್ತು ಬಿಡ್ತಾರೆ. ಆ ಕೇಳದವನು ಹಿಂಗೆ ನೋಡ್ತಾ ಇದ್ದ. ಯಾಕೆ ಗುರು ಅಂದೆ. ಅಣ್ಣ ಯಾರು ವಾಯ್ಸ್ ಮಾಡಿದ್ರಿ ನೀವು? ಲೇ ನರಸಿಂಹರಾಜು ರಾಜ್ಕುಮಾರ್ ಅವರು, ಹಾಸ್ಯ ಚಕ್ರವರ್ತಿಯಿಂದ. ಯಾರೋ ಗೊತ್ತಿಲ್ಲ ಅಣ್ಣ ಅಂದ. ಮತ್ತೆ ಇನ್ಯಾವ ನರಸಿಂಹರಾಜ್ ಕೇಳ್ದ ನೀನು ಅಂದೆ. ನರಸಿಂಹರಾಜ್ ಬಳ್ಳಾಪುರ ಅಂದ. ಬಳ್ಳಾಪುರ ಅದೇ ನೀವು ಕೇಳ್ತಿರಲ್ಲ, ಲಲ್ಲಿ ರವಿ ಮತ್ತೆ ನರಸಿಂಹರಾಜ್ ಬಳ್ಳಾಪುರ ಅದಂತೆ. ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಗು ಅವ್ರ ಸ್ವಾಮಿ ತಮ್ದು ಬೆಳ್ತಂಗಡಿ ಬೆಂಟಂಗಡಿ ಮೊನ್ನೆ ಬಂದಿದ್ವಲ್ಲ, ಬರಕಿಲ್ವ ನಮ್ಮ ಮನೆಗೆ? ನೀರಿಲ್ದೆ ಕುಡಿದ್ಬಿಟ್ಟು. Please like, share and subscribe.